ಯಾವುದೇ ತಿಂಗಳ 8ನೇ ತಾರೀಕು ಹುಟ್ಟಿದವರಲ್ಲಿ ವಿಶೇಷವಾದಂತಹ ಬುದ್ಧಿಶಕ್ತಿ ಇರುತ್ತದೆ. ಆದರೆ ತೆಗೆದುಕೊಳ್ಳುವ ತೀರ್ಮಾನಗಳು ಅತಿ ನಿಧಾನ. ಇಷ್ಟಲ್ಲದೆ ಬೇರೆಯವರು ಆಡುವ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವುದು ವಿರಳ. ಕುಟುಂಬದವರ ಮತ್ತು ಆತ್ಮೀಯರ ಸಲಹೆ ಸೂಚನೆಗಳನ್ನು ಪಾಲಿಸಿದರೆ ನಿಮ್ಮ ಜೀವನವು ಅನೇಕ ವಿಶೇಷತೆಗಳಿಂದ ಕೂಡಿರುತ್ತದೆ. ನಿಮ್ಮ ಆಕಾಂಕ್ಷೆಗಳೇ ವಿಶೇಷವಾದದ್ದು. ಕೆಲವೊಮ್ಮೆ ನಿಮ್ಮ ಪ್ರೀತಿ ನೀತಿಗಳು ಹಾಸ್ಯಾಸ್ಪದವಾಗುತ್ತದೆ. ಅತಿ ಸುಂದರವಾದ ಮತ್ತು ದುಬಾರಿ ಬೆಲೆಯ ವಸ್ತುಗಳನ್ನು ಇಷ್ಟಪಡುವಿರಿ. ಹೆತ್ತವರ ಮೇಲಾಗಲಿ ಅಥವಾ ನಿಮ್ಮ ಮಕ್ಕಳ ಮೇಲಾಗಲಿ ವಿಶೇಷವಾದಂತಹ ಪ್ರೀತಿ, ವಿಶ್ವಾಸ, ವಾತ್ಸಲ್ಯವಿರುತ್ತದೆ. ತಂದೆ ತಾಯಿಗಳನ್ನು ಸಹ ಮಕ್ಕಳಂತೆ ನೋಡಿಕೊಳ್ಳುವಿರಿ. ಆತುರವಿಲ್ಲದೆ ನಿಮಗೆ ಇಷ್ಟ ಎನಿಸುವ ಎಲ್ಲವನ್ನೂ ಪಡೆಯುವಿರಿ. ದೇವರಲ್ಲಿ ವಿಶೇಷವಾದ ಭಕ್ತಿ ಮತ್ತು ನಂಬಿಕೆ ಇರುತ್ತದೆ. ಆದರೆ ದೇವರ ಮೇಲೆ ಅವಲಂಬಿತರಾಗುವುದಿಲ್ಲ. ನಿಮ್ಮ ಪಾಲಿನ ಕರ್ತವ್ಯವನ್ನು ನಿರ್ವಂಚನೆಯಿಂದ ಮಾಡುವಿರಿ. ತಪ್ಪು ಕೆಲಸಗಳನ್ನು ಮಾಡುವುದು ಬಹಳ ಕಡಿಮೆ. ಹಾಗೆಯೇ ತಪ್ಪು ಮಾಡಿದವರನ್ನು ಕ್ಷಮಿಸುವುದೂ ಇಲ್ಲ. ಕೆಲವೊಮ್ಮೆ ಅತಿಯಾದ ಆತುರದಿಂದ ತೊಂದರೆಯನ್ನು ಅನುಭವಿಸುವಿರಿ. ಸುಲಭವಾಗಿ ಹಣವನ್ನು ಖರ್ಚು ಮಾಡುವುದಿಲ್ಲ. ಕಷ್ಟದಲ್ಲಿ ಇರುವವರಿಗೆ ಹಣದ ಸಹಾಯ ಮಾಡುವಿರಿ. ಆದರೆ ಸಹಾಯದ ಮೊದಲು ನಿಜಾಂಶವನ್ನು ತಿಳಿದುಕೊಳ್ಳುವಿರಿ. ಈ ದಿನದಲ್ಲಿ ಹುಟ್ಟಿದ ಮಕ್ಕಳ ತಂದೆ ತಾಯಂದಿರು ಇವರಿಗೆ ಬಹಳ ಸಣ್ಣ ವಯಸ್ಸಿನಿಂದಲೇ ಪ್ರೀತಿಯಿಂದ ಸಲುಹಬೇಕು. ಮದುವೆ, ಮಕ್ಕಳು, ಬಂಧು ಬಳಗ, ಸ್ನೇಹಿತರ ಮಧ್ಯ ಕಾಲ ಕಳೆಯುವಂತೆ ಮಾಡಬೇಕು. ಜನ ಹೆಚ್ಚಿಗೆ ಇರುವ ಕಡೆಗೆ ಇರಲು ಬಯಸದ ಈ 7 ವ್ಯಕ್ತಿಗಳನ್ನು ಮನಸ್ಸು ಬಿಚ್ಚಿ ಮಾತನಾಡುವಂತೆ ಮಾಡುವಂತೆ ಬಹಳ ಕಷ್ಟದ ಕೆಲಸ. ಇವರಿಗೇನೂ ಬೇಕು, ಹೇಗಿರಬೇಕು ಅನ್ನೋದನ್ನ ಎದುರಿನವರು ಕಂಡುಕೊಳ್ಳಬೇಕೇ ಹೊರತು ಇವರೇನನ್ನೂ ಹೇಳಲಾರರು. ಪ್ರೀತಿ ಪ್ರೇಮದ ವಿಚಾರದಲ್ಲೂ ಹಾಗೆ. ಮನಸ್ಸಿನೊಳಗಿನ ಗುಟ್ಟನ್ನು ಸುಲಭವಾಗಿ ಬಿಟ್ಟುಕೊಡದ ಕಾರಣಕ್ಕಾಗಿಯೇ ಇವರಿಗೆ ಪ್ರೇಮ ವೈಫಲ್ಯ ಇರುತ್ತದೆ. ಇನ್ನು ಇತರರಿಂದ ವಿಪರೀತ ನಿಷ್ಠೆಯನ್ನು ಬಯಸುವ ಈ ಸಂಖ್ಯೆಯವರು ಸುಲಭಕ್ಕೆ ಯಾರಿಗೂ ಹತ್ತಿರ ಆಗುವವರಲ್ಲ. ಆದರೆ ಒಮ್ಮೆ ಹಚ್ಚಿಕೊಂಡರೆ ಮುಗಿಯಿತು. ಆ ಒಬ್ಬ ವ್ಯಕ್ತಿಯೇ ಇವರ ಪಾಲಿಗೆ ಜಗತ್ತಾಗಿರುತ್ತಾರೆ. ಸಾಧ್ಯವಾದಷ್ಟು ನಿರಾಶೆ ಭಾವನೆಯನ್ನು ಇವರು ಕಡಿಮೆ ಮಾಡಿಕೊಳ್ಳಬೇಕು. ಎಲ್ಲರ ಬಗ್ಗೆಯೂ ಸ್ನೇಹ, ವಿಶ್ವಾಸ ಇಟ್ಟುಕೊಂಡು ತಮ್ಮ ಜವಾಬ್ದಾರಿಯನ್ನು ಇತರರಿಗೂ ಹಂಚಿ ಕೆಲಸ ಮಾಡಿಸಿಕೊಂಡರೆ ಒತ್ತಡ ಕಡಿಮೆ ಮಾಡಿಕೊಳ್ಳಬಹುದು. ಸಂಗಾತಿಯನ್ನು ಮನಸಾರೆ ಪ್ರೀತಿಸುವಿರಿ. ಆದರೆ ಯಾವುದೇ ವಿಚಾರದಲ್ಲಿ ರಾಜಿಯಾಗುವುದಿಲ್ಲ. ಅನಾವಶ್ಯಕವಾದ ಖರ್ಚು ವೆಚ್ಚಗಳು ಮಾನಸಿಕ ಒತ್ತಡಕ್ಕೆ ಕಾರಣವಾಗುತ್ತದೆ. ರುಚಿಕರವಾದ ಊಟ ಮತ್ತು ಸುಖಕರವಾದ ನಿದ್ದೆಯನ್ನು ಎಂದಿಗೂ ತಪ್ಪಿಸಿಕೊಳ್ಳುವುದಿಲ್ಲ. ಸ್ತ್ರೀಯರಿಗೆ ಆರೋಗ್ಯದಲ್ಲಿ ಏರಿಳಿತ ಇರಲಿದೆ. ಕುಟುಂಬದ ಸುಖ ಸಂತೋಷಕ್ಕಾಗಿ ಯಾವುದೇ ತ್ಯಾಗವನ್ನು ಮಾಡುವಿರಿ. ಸ್ತ್ರೀಯರ ಮೇಲೆ ವಿಶೇಷ ಗೌರವವಿರುತ್ತದೆ. ಕ್ಷಮಾ ಗುಣವಿದ್ದರೆ ಸಾಂಸಾರಿಕ ಜೀವನ ಸುಖಮಯವಾಗಿರುತ್ತದೆ. ಬೇರೆಯವರಿಗೆ ಕಷ್ಟವೆನಿಸುವ ಕೆಲಸ ಕಾರ್ಯಗಳು ನಿಮಗೆ ಸುಲಭದ ತುತ್ತಾಗುತ್ತದೆ. ನಿಮ್ಮಲ್ಲಿರುವ ಆತ್ಮಸಾಕ್ಷಿಯು ಅಪಾಯದ ಕೆಲಸಗಳನ್ನು ಮಾಡುವಂತೆ ಪ್ರೇರೇಪಿಸುತ್ತದೆ. ಕೈಕಾಲುಗಳಲ್ಲಿ ನಿತ್ರಾಣ ಇರಲಿದೆ. ಉತ್ತಮ ಆಹಾರ ಸೇವನೆಯಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಕುಟುಂಬದ ಮೇಲಿನ ಅಕ್ಕರೆಯಿಂದ ವಿದೇಶಕ್ಕೆ ತೆರಳುವ ಅವಕಾಶವನ್ನು ಕಳೆದುಕೊಳ್ಳುವಿರಿ. ಸ್ವಂತ ಮನೆ ಕಟ್ಟುವ ಅಥವಾ ಕೊಳ್ಳುವ ಆಸೆ ಸುಲಭವಾಗಿ ಈಡೇರುತ್ತದೆ. ಆದರೆ ನಿಮ್ಮ ಬಳಿ ಕೇವಲ ಒಂದು ಮನೆ ಅಥವಾ ಒಂದು ಸ್ಥಿರಾಸ್ತಿ ಮಾತ್ರ ಇರುತ್ತದೆ. ಕೈಯಲ್ಲಿ ಎಷ್ಟೇ ಹಣವಿದ್ದರೂ ಆಸ್ತಿ ವಿಸ್ತರಣೆ ಮಾಡಲು ಸಾಧ್ಯವಾಗುವುದಿಲ್ಲ. ಹಣದ ಕೊರತೆಯನ್ನು ನೀಗಿಸಲು ಸಣ್ಣ ಬಂಡವಾಳದ ವ್ಯಾಪಾರವನ್ನು ಆರಂಭಿಸುವಿರಿ. ಉತ್ತಮ ಹೊಂದಾಣಿಕೆಯ ಗುಣ ನಿಮ್ಮಲ್ಲಿ ಇರುತ್ತದೆ. ಸ್ತ್ರೀಯರು ಹಣಕಾಸಿನ ವಿಚಾರದಲ್ಲಿ ಸುಲಭವಾಗಿ ಮೋಸ ಹೋಗುತ್ತಾರೆ. ಕಷ್ಟಕ್ಕೆಂದು ಸಂಪಾದಿಸಿದ ಹಣವನ್ನು ಮನೆಯ ಖರ್ಚು ವೆಚ್ಚಗಳಿಗೆ ಮೀಸಲಿಡುವಿರಿ. ಇನ್ನು ಈ ಸಂಖ್ಯೆಯವರಿಗೆ ಹೆಚ್ಚಿನ ಪಕ್ಷ ಸಾಂಸಾರಿಕವಾಗಿ ನೆಮ್ಮದಿ ಸಿಕ್ಕುವುದು ಕಷ್ಟ. ಕೆಲವರು ಮದುವೆಯಾದರೂ ಸಂಸಾರಕ್ಕೆ ಅಷ್ಟೇನೂ ಅಂಟಿಕೊಳ್ಳದೆ ಉಳಿದು ಬಿಡುತ್ತಾರೆ. ಮತ್ತೆ ಕೆಲವರು ಮದುವೆಯೇ ಆಗದೆ ಉಳಿದು ಬಿಡುತ್ತಾರೆ. ಏಕಾಂತವನ್ನು ಹೆಚ್ಚು ಇಷ್ಟಪಡುವ ಕಾರಣ ಕೂಡ ಅದರ ಹಿಂದೆ ಇರುತ್ತದೆ. ಇವರ ಅತಿದೊಡ್ಡ ಸಾಮರ್ಥ್ಯ ಏನೆಂದರೆ ಏಕಾಗ್ರತೆ,
ತಾದಾತ್ಮ್ಯ ಕೆಲಸದಲ್ಲಿ ತೊಡಗಿಕೊಳ್ಳುವ ರೀತಿ. ಒಂದು ಕೆಲಸ ಅಂದರೆ ಅದರಲ್ಲೇ ಮುಳುಗಿ ಹೋಗುತ್ತಾರೆ. ತಮ್ಮ ಅಕ್ಕಪಕ್ಕ ಏನಾಗುತ್ತಿದೆ ಎಂಬುದು ಸಹ ಗೊತ್ತಾಗುವುದಿಲ್ಲ. ಈ ದಿನಾಂಕದಲ್ಲಿ ಹುಟ್ಟಿದವರು ಕಲೆ, ಮಾಧ್ಯಮ, ಸಿನಿಮಾ, ಸಂಶೋಧನೆ, ಚಿತ್ರಕಲೆ, ನಿಗೂಢ ವಿದ್ಯೆಗಳು ಇಂಥದ್ದರಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತುಂಬಾ ದೊಡ್ಡ ಹೆಸರು ಮಾಡುತ್ತಾರೆ. ಆದರೆ ಮೊದಲೇ ಹೇಳಿದಂತೆ ಸಾಂಸಾರಿಕವಾಗಿ ಇವರು ಯಶಸ್ಸು ಪಡೆಯುವುದು ಕಷ್ಟ. ವಾಹನ ಚಾಲನೆ ಮಾಡುವವರೇ ಎಚ್ಚರಿಕೆಯಿಂದ ಇರಬೇಕು. ಅನಾರೋಗ್ಯದ ತೊಂದರೆಯಿಂದ ಬಳಲುವಿರಿ. ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಪರಿಶ್ರಮವನ್ನು ತೋರಬೇಕು. ಸಹಜವಾಗಿ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ನೇರವಾಗಿ ಅಥವಾ ಪರೋಕ್ಷವಾಗಿ ಬೇರೆಯವರನ್ನು ಆಶ್ರಯಿಸುವಿರಿ. ನಿಮ್ಮ ಸುತ್ತಮುತ್ತಲಿನ ಜನ ನಿಮ್ಮಲ್ಲಿನ ಒಳ್ಳೆಯತನವನ್ನು ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳಬಹುದು. ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಕುಟುಂಬದ ಸದಸ್ಯರಿಂದ ಉತ್ತಮ ಸಹಾಯ ಮತ್ತು ಸಹಕಾರ ದೊರೆಯುತ್ತದೆ. ಯಾವುದೇ ಕೆಲಸವನ್ನು ಮಾಡಬಲ್ಲರಿ. ಚಿಕ್ಕ ಮಕ್ಕಳ ಜೀವನದಲ್ಲಿ ಅನಾವಶ್ಯಕವಾದ ಅಡ್ಡಿ ಆತಂಕಗಳು ಎದುರಾಗಲಿವೆ. ಆದರೆ ಕ್ರಮೇಣವಾಗಿ ಸುಖ ಜೀವನ ನಡೆಸುವರು. ನರಕ್ಕೆ ಸಂಬಂಧಪಟ್ಟ ದೋಷಗಳು ಅಥವಾ ಉಸಿರಾಟಕ್ಕೆ ಸಂಬಂಧಪಟ್ಟ ದೋಷಗಳು ಕಾಣಬಹುದು. ವೈದ್ಯಕೀಯ ಚಿಕಿತ್ಸೆಯ ಜೊತೆಗೆ ದೈಹಿಕ ವ್ಯಾಯಾಮದ ಅವಶ್ಯಕತೆ ಇರುತ್ತದೆ. ಆಕರ್ಷಕ ವ್ಯಕ್ತಿತ್ವದವರಾದ ಇವರಲ್ಲಿ ನಾಯಕತ್ವ ಗುಣ ಇರುತ್ತದೆ. ಸರ್ಕಾರದ ಆಯಕಟ್ಟಿನ ಜಾಗದಲ್ಲಿ ಕಂಡುಬರುತ್ತಾರೆ. ರಾಜಕಾರಣದಲ್ಲಿ ಪ್ರಮುಖ ಹುದ್ದೆಗಳನ್ನು ಅಲಂಕರಿಸುತ್ತಾರೆ. ಇತರರಿಗೆ ಸ್ವಲ್ಪ ಅಹಂಕಾರಿಗಳಂತೆ ಅನಿಸುವ ಇವರು ಯಾವುದಕ್ಕೂ ಇತರರ ಮೇಲೆ ಅವಲಂಬಿತರಾಗುವುದಿಲ್ಲ ಎಂದು ನಿರ್ಧರಿಸಿರುತ್ತಾರೆ. ಸ್ವತಂತ್ರ ಮನೋಭಾವದ ಇವರು ತಂಡದ ಸದಸ್ಯರಾಗಿ ಕೆಲಸ ಮಾಡುವುದು ಕಷ್ಟ. ಎಂಥದ್ದೇ ಸನ್ನಿವೇಶದಲ್ಲೂ ಕ್ರಿಯೇಟಿವ್ ಆಲೋಚನೆ ಮಾಡುವಂಥ ಸಾಮರ್ಥ್ಯ ಇವರಲ್ಲಿರುತ್ತದೆ. ಪ್ರಾಣಿ ಪಕ್ಷಿಗಳನ್ನು ಕಾಪಾಡುವುದು ಮತ್ತು ಸಲಹುವುದು ಎಂದರೆ ನಿಮಗೆ ಹೆಚ್ಚು ಪ್ರೀತಿ. ಪ್ರಕೃತಿಯನ್ನು ಇಷ್ಟಪಡುವ ಕಾರಣ ನೈಸರ್ಗಿಕ ಸೊಬಗನ್ನು ಸವಿಯಲು ಹಳ್ಳಿಯ ಪ್ರವಾಸ ಕೈಗೊಳ್ಳುವಿರಿ. ಸಮಯ ಕಳೆಯಲು ಆರಂಭಿಸುವ ವ್ಯವಸಾಯ ಜೀವನಕ್ಕೆ ಆಧಾರವಾಗುತ್ತದೆ. ನೆನಪಿನ ಶಕ್ತಿಯು ಕಡಿಮೆ ಇರುವ ಕಾರಣ ಆರಂಭಿಸುವ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವುದು ಒಳ್ಳೆಯದು. ನಿಮ್ಮಿಂದ ಸಹಾಯ ಪಡೆದವರೇ ನಿಮ್ಮಿಂದ ದೂರವಾಗಬಹುದು. ಯಾವುದೇ ಕೆಲಸವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ನಂತರ ಕೆಲಸದಲ್ಲಿ ಮುಂದುವರಿಯಿರಿ. ದುಡುಕುತನದಿಂದ ಹಣ ಸಮಯ ಸಂಬಂಧಗಳನ್ನು ಕಳೆದುಕೊಳ್ಳುವ ಸಾಧ್ಯತೆಯಿದೆ. ತಾಯಿಯ ಕರುಳಿನ ಇವರು ಇತರರ ಮೇಲೆ ಅನುಕಂಪ ತೋರಿಸುವ ವ್ಯಕ್ತಿತ್ವ ಹೊಂದಿರುತ್ತಾರೆ. ಇತರರು ಇವರ ಮೇಲೆ ಪ್ರಭಾವ ಬೀರಿ ಮುಂದಕ್ಕೆ ತಳ್ಳಬೇಕಾಗುತ್ತದೆ. ಇತರರ ಕಷ್ಟವನ್ನು ತಮ್ಮದೇ ಎಂದು ಭಾವಿಸಿ ಸಂತೈಸುವುದರಲ್ಲಿ ಇವರು ಎತ್ತಿದ ಕೈ. ವೈದ್ಯಕೀಯ ಹಾಗೂ ಸೇವಾ ಕ್ಷೇತ್ರದಲ್ಲಿ ಹೆಚ್ಚಾಗಿ ಕಂಡುಬರುವವರು ಇವರೇ. ಹೊಂದಾಣಿಕೆ ಸ್ವಭಾವ ಇರುತ್ತದೆ. ಕೃಷಿ ಡೇರಿ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಬಲ್ಲಂಥ ಜನ ಇವರು. ಚುರುಕುತ ಇರುವ ಆತುರದ ಸ್ವಭಾವದವರು. ಇವರು ಸದಾ ತಮ್ಮ ಮೂಗಿನ ನೇರಕ್ಕೆ ಎಲ್ಲವನ್ನೂ ನೋಡುತ್ತಾರೆ. ಸಂಗಾತಿ ಮಾತುಗಳಿಗೆ ಪ್ರಾಶಸ್ತ್ಯ ನೀಡುವುದಿಲ್ಲ. ತಮ್ಮ ಮಾತಿನಂತೆ ಎಲ್ಲವೂ ನಡೆಯಬೇಕು ಎನ್ನುವ ಸ್ವಭಾವ ಹೊಂದಿರುತ್ತಾರೆ. ಇಂತಹ ಗುಣಗಳು ಎಲ್ಲಾ ಸಂದರ್ಭದಲ್ಲೂ ಸರಿ ಹೊಂದುವುದಿಲ್ಲ. ಇವು ಜೀವನದಲ್ಲಿ ಹಲವಾರು ಸವಾಲುಗಳನ್ನು ತಂದೊಡ್ಡಬಹುದು. ಇನ್ನು ಪ್ರೀತಿಯಲ್ಲೂ ಸಹ ಅತಿಯಾದ ಆತ್ಮಾವಲೋಕನ ಮತ್ತು ಅತಿಯಾಗಿ ಯೋಚಿಸುವುದರಿಂದ ಅನಿರೀಕ್ಷಿತ ಸಂತೋಷಗಳನ್ನು ಅನುಭವಿಸುವುದು ಕಷ್ಟವಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.